ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಿಜಯೇಂದ್ರ ಮತ್ತೊಂದು ಡಿಮ್ಯಾಂಡ್ಗೆ ಈಗ ಹೈಕಮಾಂಡ್ ಮುದ್ರೆ ಒತ್ತಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಲೋಕಸಭಾ ಚುನಾವಣೆ ಟಿಕೆಟ್ ವಿಚಾರದಲ್ಲಿ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಳ್ತಾ ಕರ್ನಾಟಕದ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಏನದು ಹಾಗಾದ್ರೆ ಸದ್ಯದ ಬೆಳವಣಿಗೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ವಿಜಯೇಂದ್ರ 20+ ಸೀಟ್ಸ್ ಅನ್ನು ಗೆಲ್ಲೋ ನಿಟ್ಟಿನಲ್ಲಿ 25 ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಮಾಡಿರುವಂಥ ಗೇಮ್ ಪ್ಲಾನ್ ಹಾಲಿ ಸಂಸದರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ಹೆಸರುಗಳನ್ನು ಹೈಕಮಾಂಡ್ ಮುಂದೆ ಇಟ್ಟಿರೋದು. ಸೀನಿಯರ್ಸ್ ಇದ್ದಾರೆ. ವಿಜಯಪುರ, ಬಾಗಲಕೋಟೆ, ಉತ್ತರ ಕನ್ನಡ, ದಾವಣಗೆರೆ, ಕೊಪ್ಪಳ ಈ ರೀತಿ ಕ್ಷೇತ್ರಗಳಲ್ಲಿ ಬದಲಾವಣೆ ಮಾತೇನು ಕೇಳಿ ಬರ್ತಾ ಇತ್ತಲ್ಲ, ಅಲ್ಲಿ ಬದಲಾವಣೆ ಬೇಡವೇ ಬೇಡ. ಅದು ತಾವಾಗೇ ಬದಲಾವಣೆ ಮಾಡೋಕೆ ಬಯಸಿರೋರಾದರೂ ಇರಬಹುದು. ಫಾರ್ ಎಕ್ಸಾಂಪಲ್ ಹಾವೇರಿ ಗದಗ ಉದಾಸಿ ಅವರು, ಅನಂತಕುಮಾರ್ ಹೆಗ್ಡೆ ಉತ್ತರ ಕನ್ನಡ, ಅವ್ರು ಹಾಗೆ ಆಪ್ತರ ಬಳಿ ಹೇಳ್ಕೊಂಡಿದ್ರು ಇಷ್ಟ ಇಲ್ಲ ಅಂತ. ಬಟ್ ನಿಂತರೆ ಗೆದ್ದೇ ಗೆಲ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಬಿ ಜೆ ಪಿಯಲ್ಲಿದೆ. ಕೆಲವರಿಗೆ ಹೈಕಮಾಂಡೇ ವಯಸ್ಸಿನ ಕಾರಣದಿಂದಾಗಿ ನಿರಾಕರಿಸುವ ಬಗ್ಗೆ ಲೆಕ್ಕಾಚಾರ ಕಂಡು ಬರ್ತಾ ಇತ್ತು. ಸೊ ಕಾರಣ ಯಾರದ್ದೇ ಆಗಿರಲಿ, ಇವ್ರ ಕಡೆಯಿಂದ ಆಗಿರಲಿ, ಹೈಕಮಾಂಡ್ ಕಡೆಯಿಂದ ಆಗಿರಲಿ, ಲಾಸ್ ಪಕ್ಷಕ್ಕೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಲ್ಲಿ ಈಗ ವಿಜಯೇಂದ್ರ ಯಶಸ್ವಿಯಾಗಿದ್ದಾರೆ. ಕೆಲವು ಪ್ರಮುಖ ನಾಯಕರು ನಿರಂತರವಾಗಿ ಗೆದ್ಕೊಂಡು ಬಂದಿರೋರು ಈ ಸಲ ಈ ಅವಧಿಗೆ ಅವರೇ ಕಂಟಿನ್ಯೂ ಆಗಬೇಕು ಅನ್ನುವಂಥ ಡಿಮ್ಯಾಂಡ್. ಈಗ ಅನಂತಕುಮಾರ್ ಹೆಗಡೆ ಅವರು ಇಷ್ಟು ದಿನಗಳ ಬಳಿಕ ದಿಢೀರಾಗಿ ಸುದ್ದಿಗೋಷ್ಠಿ ನಡೆಸಿ ಮತ್ತೊಮ್ಮೆ ಸ್ಪರ್ಧೆ ಮಾಡುವ ಬಗ್ಗೆ ಸುಳಿವು ಕೊಟ್ಟೇ ಬಿಟ್ಟಿದ್ದಾರೆ. ಕೇಳ್ತಿದ್ದಾರೆ ಕಾರ್ಯಕರ್ತರು, ಅವರ ಋಣ ತೀರ್ಸೋಕ್ಕಾಗಲ್ಲ, ಇಷ್ಟು ಒತ್ತಾಯ ಇರುವಾಗ ತಿರಸ್ಕರಿಸೋದು ಮೂರ್ಖತನ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಓಲೈಕೆ ರಾಜಕಾರಣ, ಹಿಜಾಬ್ ವಿಚಾರದಲ್ಲಿ ಹಿಂದೂ ರಾಷ್ಟ್ರ ಆಗೋದನ್ನು ಯಾರಿಂದಲೂ ತಡೆಯೋಕೆ ಸಾಧ್ಯವಿಲ್ಲ ಅಂತ ಮತ್ತೆ ಅಖಾಡಕ್ಕೆ ಧುಮುಕಿದ್ದಾರೆ ಹೆಗಡೆ ಅವರು. ಸೊ ಉತ್ತರ ಕನ್ನಡ ಕ್ಷೇತ್ರದ ಮೇಲೆ ಕಣ್ಣಿಟ್ಟಂತಹ ಬಹಳಷ್ಟು ಜನ ಆಕಾಂಕ್ಷಿಗಳಿಗೆ ನಿರಾಸೆ ಫಿಕ್ಸ್. ಅನಂತಕುಮಾರ್ ಹೆಗಡೆ ಅವರು ಈ ಸಲ ಕಣಕ್ಕಿಳಿಯೋದು ಫೈನಲ್ ಅಂತ ಅಂದುಕೊಳ್ಬಹುದು. ಈ ಮೂಲಕ ಇಷ್ಟು ದಿನ ಸೈಲೆಂಟ್ ಆಗಿದ್ದವರು, ಸ್ಪರ್ಧೆ ಮಾಡಲ್ಲ ಅನ್ನುವ ಸುಳಿವು ಕೊಟ್ಟಿದ್ದಂತಹ ಹೆಗಡೆ ಅವರು ಈಗ ದಿಢೀರಂತ ಇಂಥದ್ದೊಂದು ಸಂದೇಶವನ್ನು ರವಾನಿಸಿರೋದ್ರ ಹಿಂದೆ ಹೈಕಮಾಂಡ್ ಒತ್ತಾಯ ಇದ್ದಂಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನೀವು ಕಣಕ್ಕಿಳಿಲೇಬೇಕು ಈ ಸಲ, ಕೊನೆಯ ಅವಧಿ ಅಂತನಾದರೂ ಅಂದ್ಕೊಳ್ಳಿ, ಬೇಕೇ ಬೇಕು ಅಂತ ಒತ್ತಡ ಹೇರಿದ ಮೇಲೆ ಅನಂತಕುಮಾರ್ ಹೆಗಡೆ ಅವರ ಮನಪರಿವರ್ತನೆ ಆದಂಗಿದೆ. ಅವ್ರು ನಿಂತರೆ ಕ್ಷೇತ್ರ ಕ್ಲಿಯರ್ ಅನ್ನುವಂಥ ಆತ್ಮವಿಶ್ವಾಸ ಇದೆ. ಬಟ್ ಅವರು ಯಾಕೋ ಮನಸ್ಸು ಮಾಡ್ತಾ ಇರಲಿಲ್ಲ. ಈಗ ಆ ಅಡೆತಡೆಯು ನಿವಾರಣೆ ಆದಂತೆ ಕಂಡು ಬರ್ತಾ ಇದೆ. ಹಾಗಾಗಿ ವಿಜಯೇಂದ್ರ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸೋ ನಿಟ್ಟಿನಲ್ಲಿ ಈ ಸೀನಿಯರ್ಸ್ ಫಾರ್ಮುಲಾವನ್ನು ಓಕೆ ಮಾಡಿಸ್ಕೊಂಡಿರೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಕರ್ನಾಟಕ ಎಫೆಕ್ಟು, ವಯಸ್ಸಿನ ಅಡೆತಡೆಯನ್ನೂ ಕೂಡ ಆ ಕಡೆ ಇಟ್ಟು ಟಿಕೆಟ್ ಕೊಡ್ತು, ಅದು ಫಲಿತಾಂಶವನ್ನು ಕೊಡ್ತು ಮಧ್ಯಪ್ರದೇಶ ಚುನಾವಣೆಯಲ್ಲಿ. ಅದೇ ಥರ ಕರ್ನಾಟಕದಲ್ಲೂ ಕೂಡ ಇಂಥದ್ದೆಲ್ಲ ತಲೆ ಕೆಡಿಸ್ಕೊಳ್ಳದೆ ಈ ಸಲ ಇರೋರನ್ನೇ ಕಂಟಿನ್ಯೂ ಮಾಡೋದು. ಕೆಲವು ಕಡೆ ಅವ್ರ ಬಗ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಇರೋ ಕಡೆ ಸೋಲುವ ಆತಂಕ ಇರುವಲ್ಲಿ ಚೇಂಜ್ ಮಾಡೋದು ಗೇಮ್ ಪ್ಲಾನ್ ಆಗಿದೆ. ವಿಜಯೇಂದ್ರ ಅಂದುಕೊಂಡಿದ್ದನ್ನ ಹಂತ ಹಂತವಾಗಿ ಸಾಧಿಸ್ತಾ ಇದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಹಾಗೆ ವಿಧಾನಸಭೆಯಲ್ಲಿ ಉಪನಾಯಕನ ಆಯ್ಕೆಯಲ್ಲೂ ಕೂಡ ಮೇಲುಗೈ ಆಗಿದೆ. ಬೆಲ್ಲದವ್ರಿಗೆ ಉಪನಾಯಕ ಸ್ಥಾನಮಾನ ಕೊಡಿಸೋ ಮೂಲಕ ಯತ್ನಾಳ್ಗೆ ಠಕ್ಕರ್, ಪಂಚಮ ಸಾಲಿಗೆ ನಾವೇನು ಕೊಟ್ಟಿಲ್ಲ ಅನ್ನೋ ಥರನೂ ಆಗಬಾರ್ದು. ಉತ್ತರ ಕರ್ನಾಟಕ ಕನ್ಸಿಡರೇಷನ್ ಮತ್ತು ಜೊತೆಗಿದ್ದವರಲ್ವಾ ಅವರೆಲ್ಲ ಸಿಡಿದಿದ್ದು, ಆ ಪೈಕಿ ಬೆಲ್ಲದವ್ರನ್ನ ಗುರುತಿಸಿದ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಆಗಬೇಕು. ಇಂಥದ್ದೆಲ್ಲ ಲೆಕ್ಕಾಚಾರ ನಿಧಾನಕ್ಕೆ ವರ್ಕೌಟ್ ಮಾಡ್ದಂಗೆ ಕಂಡು ಬರ್ತಾ ಇದೆ. ಇವತ್ತು ಪಕ್ಷ ಉತ್ತರ ಕರ್ನಾಟಕದ ಧ್ವನಿಯಾಗಿ ನನಗೆ ವಿರೋಧ ಪಕ್ಷದ ಉಪನಾಯಕನ ದುರ್ನ ಸ್ಥಾನ ಅಲ್ಲ ಕೊಟ್ಟೈತಿ. ಅದಕ್ಕೆ ನಾನು ಪಕ್ಷದ ಹಿರಿಯರಿಗೆ, ನಮ್ಮೆಲ್ಲ ನಾಯಕರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ. ಪಕ್ಷ ಏನು ಜವಾಬ್ದಾರಿ ಕೊಟ್ಟೈತಿ ಆ ಜವಾಬ್ದಾರಿಯನ್ನು ಮತ್ತು ಜನರ ಆಶೋತ್ತರ ಏನದಾವೋ, ಜನರ ಅಪೇಕ್ಷೆ ಏನೈತಿ, ಅವರೆಲ್ಲ ಅಪೇಕ್ಷೆಗಳಿಗೆ ಧ್ವನಿಯಾಗಿ ದುರ್ನರಾಗಿ ಈಗ ಆರ್ ಅಶೋಕರು ಅದಾರ, ಅಧ್ಯಕ್ಷರಾಗಿ ವಿಜೇಂದ್ರ ಅದಾರ. ಈಗ ಪಕ್ಷ ಇದೊಂದು ನನಗೊಂದು ಜವಾಬ್ದಾರಿ ಕೊಟ್ಟೈತಿ, ಈ ಜವಾಬ್ದಾರಿಯನ್ನ ಸರಿಯಾಗಿ ನಡೆಸ್ಕೊಂತ. ಹಾಗಾಗಿ ಈಗ ಲೋಕಸಭೆಗೆ ಟಿಕೆಟ್ ವಿಚಾರದಲ್ಲೂ ಬಹುತೇಕ BSY ವಿಜಯೇಂದ್ರಗೆ ಫ್ರೀ ಹ್ಯಾಂಡ್ ಕೊಡುವಂಥ ಸಾಧ್ಯತೆಗೆ ದಟ್ಟವಾಗಿರೋದು. ಒಟ್ನಲ್ಲಿ ಟಾರ್ಗೆಟ್ ರೀಚ್ ಆಗಬೇಕು, ಯಾರಾದ್ರೆ ಏನು ಅನ್ನೋ ರೀತಿಯಲ್ಲಿ ಹಾಲಿಗಳಿಗೆ ನಿರಂತರವಾಗಿ ಗೆದ್ದವ್ರಿಗೆ ಯಾವ ಕಾರಣಕ್ಕೂ ಬದಲಾವಣೆ ಬೇಡ ಅನ್ನುವಂಥ ರಿಪೋರ್ಟ್ ಇದೆಯಲ್ಲ, ವಿಜಯೇಂದ್ರ ಇಟ್ಟಿರುವಂಥ ಸರ್ವೆ ರಿಪೋರ್ಟ್, ಹೈಕಮಾಂಡ್ ಕ್ಲಿಯರ್ ಮಾಡಿರುವಂಥ ಸುಳಿವು ಈಗ ಸಿಗ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.